ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತ ಮಳೆ ಪರಿಣಾಮವಾಗಿ ಕಲಬುರಗಿ ಭಾಗಗಳಲ್ಲಿ ಈಗ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಅದರ ಪರಿಣಾಮವಾಗಿ ಜನ ಮನೆ ಇಲ್ಲದೆ ನಿರಾಶ್ರಿತರಾಗ್ಬಿಟ್ಟಿದ್ದಾರೆ. 1 ವರ್ಷದ ಮಗುವನ್ನು ಹಿಡ್ಕೊಂಡ್ಬಿಟ್ಟು ತಾಯಿ ಮನೆ ಮೇಲೆ ಏರ್ಕೊಂಡು ಕೂತಿದ್ದಾಳೆ. ಏನಾಗಿರಬೇಕು ಪರಿಸ್ಥಿತಿ? ಯಾವ ರೀತಿಯಾಗಿ ಭೀಮೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾಳೆ, ಅದರ ಪರಿಣಾಮಗಳು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡಿ. ಮಹಾ ಮಳೆಗೆ ಉತ್ತರ ತತ್ತರ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮೆ ಅಬ್ಬರ. ಗ್ರಾಮವನ್ನೇ ಆಪೋಷಣ ಪಡೆದ ಭೀಮೆ. ತಿಂಗಳ ಮಗು ಜೊತೆ ಮೇಲ್ಚಾವಣಿ ಏರಿದ ತಾಯಿ. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಅಬ್ಬರಿಸುತ್ತಿದೆ. ಮಹಾರಾಷ್ಟ್ರದ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರನ್ನ ಭೀಮಾ ನದಿಗೆ ಬಿಡಲಾಗ್ತಿದೆ. ಪರಿಣಾಮ ರಾಜ್ಯದಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿಯಲ್ಲಿ ಹರಿಯುವ ಭೀಮೆ ಅಪಾಯದ ಮಟ್ಟ ಮೀರಿದೆ. ಕಂಡಲ್ಲೆಲ್ಲ ಭೀಮೆಯ ನೀರು ನುಗ್ಗುತ್ತಿದೆ. ಸಿಕ್ಕಿದ್ದೆಲ್ಲವನ್ನು ಆಪೋಷಣ ಪಡೆಯುತ್ತಿದೆ. ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮವನ್ನ ಭೀಮಾ ನದಿಯ ನೀರು ಆವರಿಸಿದೆ. ಭೀಮಾ ನದಿ ಜೊತೆ ಕಾಗಿಣ ನದಿಯಲ್ಲೂ ಪ್ರವಾಹ ಉಂಟಾಗಿದ್ದು ಮಳಖೇಡ ತಾಂಡಾದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಗ್ರಾಮಕ್ಕೆ ಏಕಾಏಕಿ ರಭಸವಾಗಿ ನೀರು ನುಗ್ಗಿದ್ರಿಂದ ಕಂಗಾಲಾದ ಗ್ರಾಮಸ್ಥರು ಮನೆಯ ಮೇಲ್ಚಾವಣಿ ಮೇಲೆ ಆಶ್ರಯ ಪಡೆದುಕೊಂಡಿದ್ದಾರೆ. ಮನೆಯಲ್ಲಿರುವ ವಸ್ತುಗಳೆಲ್ಲ ನೀರು ಪಾಲಾಗಿದೆ. 1 ತಿಂಗಳ ಕಂದಮ್ಮನನ್ನ ಹೊತ್ತು ಕಳೆದೆರಡು ದಿನಗಳಿಂದ ಮೇಲ್ಚಾವಣಿಯಲ್ಲಿ ತಾಯಿ ಆಶ್ರಯ ಪಡೆದಿದ್ದಾರೆ. ಮಳಖೇಡ ಗ್ರಾಮದ ಶೋಭಾ ಎಂಬಾಕೆ ಮಡಿಲಲ್ಲಿ 1 ತಿಂಗಳ ಮಗು ಹಿಡಿದು ದಿನ ಕಳೆಯುವಂತಾಗಿದೆ. ಜೊತೆಗೆ ಇತರೆ ಮಕ್ಕಳು ಸಹ ಮನೆಯ ಚಾವಣಿ ಏರಿದ್ದಾರೆ. ನೆರವಿಗಾಗಿ ಮೊರೆ ಇಡ್ತಿದ್ದಾರೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಬರೀ ನೀರೇ ನೀರು ಇದ್ದು ಯಾವ ಕಡೆ ಹೋಗ್ಬೇಕೆಂದು ತಿಳಿಯದೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. 2 ದಿನ ಕಳೆದ್ರೂ ಸಹ ತಾಯಿ ಮಗುವಿನ ರಕ್ಷಣೆಗೆ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಒಂದೆಡೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅತ್ತ ಏನಂದ್ರೆ ಭೀಮಾ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾದ್ರೆ, ಇತ್ತ ಕಲಬುರಗಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಸಹಜವಾಗಿಯೇ ಕಲಬುರಗಿಯ ಸೇಡಂ ಹಾಗೂ ಚಿತ್ತಾಪುರದಲ್ಲಿ ಹರಿಯುವಂತಹ ಕಾಗಿಣ ನದಿ ಕೂಡ ತನ್ನ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹೀಗಾಗಿ ಈ ಒಂದು ನದಿಯಿಂದಲೂ ಕೂಡ ಈ ಒಂದು ಸೇಡಂ ತಾಲೂಕಿನ ಹಲವು ಗ್ರಾಮಗಳು ಜಲಾವೃತವಾಗಿವೆ. ನಾವೀಗ ಈ ಒಂದು ಸೇಡಂ ತಾಲೂಕಿನ ಮಳಖೇಡ ಗ್ರಾಮದ ಬಳಿ ಇಲ್ಲಿದ್ದೇವೆ. ಇಲ್ಲೇನಂದ್ರೆ ಈ ಒಂದು ಕಾಗಿಣ ನದಿ ಉಕ್ಕಿ ಹರಿದ ಪರಿಣಾಮವಾಗಿ ಇಲ್ಲಿರುವಂತಹ ಮಳಖೇಡ್ ಪಕ್ಕದಲ್ಲಿ ಇರುವಂತಹ ಏನು ತಾಂಡ ಇದೆ, ಆ ಒಂದು ತಾಂಡಾಗೆ ಸುಮಾರು 150ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಇಲ್ಲಿನ ಜನ ಏನಂದ್ರೆ ನಿನ್ನೆ ರಾತ್ರಿ ಬೇರೆ ಕಡೆ ಹೋಗಿದ್ರು. ಕಳೆದ 2 ದಿನಗಳಿಂದಲೂ ಕೂಡ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆ ಒಂದು ದವಸ ಧಾನ್ಯಗಳಿಲ್ಲ, ಎಲ್ಲ ಏನು ನೀರು ಪಾಲಾಗಿದ್ವು, ಆ ಒಂದು ದವಸ ಧಾನ್ಯಗಳನ್ನ ತೆಗೆದುಕೊಂಡು ಈಗ ನೀರಿನಲ್ಲಿ ಏನು ಹೋಗಿತ್ತು ಆ ಎಲ್ಲ ದವಸ ಧಾನ್ಯಗಳನ್ನು ಈಗ ಒಂದು ಕಡೆ ಶೇಖರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಕಡೆ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಕಾಗಿಣ ನದಿ ಪ್ರವಾಹ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಸುಮಾರು 1 ತಿಂಗಳ ಕಂದಮ್ಮನನ್ನು ತೆಗೆದುಕೊಂಡು ಮನೆಯ ಛಾವಣಿಯ ಮೇಲೆ ಒಂದು ಆಶ್ರಯ ಇವನ್ನು ಪಡೆದಿದ್ದಾರೆ ಇಲ್ಲಿನ ಸ್ಥಳೀಯರು. ಯಾಕಂದರೆ ಕಾಗಿಣ ನದಿ ಏಕಾಏಕಿಯಾಗಿ ಸಂಪೂರ್ಣವಾಗಿ ಉಕ್ಕಿ ಹರಿದ ಪರಿಣಾಮವಾಗಿ ಇಲ್ಲಿಂದ ಬೇರೆ ಕಡೆ ಹೋಗಲು ಆಗದೆ ಯಾರೂ ಕೂಡ ಇವರ ಸಹಾಯಕ್ಕೂ ಬಾರದ ಹಿನ್ನೆಲೆಯಲ್ಲಿ 1 ತಿಂಗಳ ಮಗುವನ್ನು ತೆಗೆದುಕೊಂಡು ಆ ಒಂದು ಛಾವಣಿಯ ಮೇಲೆ ಒಂದು ಹಾಲು ಕುಡಿಸುತ್ತಾ ಅವರು ಕೂಡ ಒಂದು ರೊಟ್ಟಿಯ ಒಂದು ಬುತ್ತಿಯನ್ನು ತೆಗೆದುಕೊಂಡು ಈ ಒಂದು ಮನೆಯ ಮೇಲ್ಗಡೆಯೇ ಒಂದು ಆಶ್ರಯವನ್ನು ಪಡೆದಿದ್ದಾರೆ. ಮನೆಗೆ ನೀರು ಬರಬಾರ್ದು, ಮ್ಯಾಗ ಕೊಡಲಾಕ್ರಿ, ಎಲ್ಲಾರು ಬೇರೆ ಕಡೆ ಶಿಫ್ಟ್ ಮಾಡಲಾಕ್ರಿ. ನಮ್ಮ ಮಕ್ಕಳು ಅವ್ರು ಎಲ್ಲ ನೀರು ಬಂದು ಎಲ್ಲ ಪಾರ್ಗಳು ಊಟ ಇಲ್ಲ ಏನಿಲ್ಲ. 1ಕ್ಕೆ ರಾತ್ರಿ 1ಕ್ಕೆ ಬಂದಾದ್ರಿ ಎಕ್ಕಡೆ ಹೋಗ್ಬೇಕ್ರಿ ನಾವು. ರಾತ್ರಿ ನೀರು ಉಕ್ಕ ಮನೆ ತುಂಬಾ ನೀರಾಗ್ಯಾವ. ಎಕ್ಕಡೆ ಹೋಗ್ಬೇಕಂತ ದಾರಿ ಇಲ್ಲ ಏನಿಲ್ಲ. ಹೆಂಗ್ ಬಂದು ಒಂದು ಇದು ಹಾಕಿ ಮ್ಯಾಲಿಂದ ಏರ್ಸಿವ್ರಿ, ಮಕ್ಕಳಿಗೆ ಏರ್ಸಿ ನೀರಾಗ ನಾವು ಇಲ್ಲಿ ನೋಡ್ರಿ ಮೈ ತುಂಬಾ ತೋರಿಸ್ಕೊಂಡಿವ್ರಿ. ಎಲ್ಲ ಯಾರು ಬಂದಿಲ್ಲ. ರಾತ್ರಿಗೆ 1ಕ್ಕೆ ಹಂಗ್ ನೀರ್ ಬಂದವ್ರಿ. ನೀರ್ ಬಂದವ್ ಈ ಕಡೆ ಹೋಲಕ್ ಹಾದಿ ಇಲ್ಲ, ಆ ಕಡೆ ಹೋಲಕ್ ಬಿ ಹಾದಿ ಇಲ್ಲ. ಹೆಂಗ್ ಬರಬೇಕು? ಮ್ಯಾಳಿಗೆ ಮ್ಯಾಲಿಂದ ಹೇರ್ಬೇಕು. ನಾವು ಅಲ್ಲಿ ಕುಂತೀವ್ರಿ. ಅಲ್ಲಿನೂ ನೀರ್ ಜಾಸ್ತಿ ಆಗ್ಯಾವ. ಟೊಂಕಕ್ ನೀರ್ ಬಂದ ಮೇಲೆ ಆ ಕಡೆ ಲಾರೆಗೆ ಹೋಗಿ ಕುಂತೀವ್ರಿ. ನೀರಿಲ್ಲ, 2 ದಿನ ಊಟ ಇಲ್ಲ, ಏನೂ ಇಲ್ರಿ. ಯಾರು ತಂದ್ ಕೊಟ್ಟಿಲ್ಲ. ಈ ಕಡೆ ಲಾರಿ ಸ್ಟಾಪ್ ಮಾಡ್ಯಾರ, ಎಕ್ಕಡೆ ಹೋಗಿ ಹಾಲ್ ತರ್ಲಕ್ಕಿಲ್ಲ. ಇವಾಗ ಮುಂಜಾನೆ ಹೋಗಿ ಹಾಲ್ ತಂದ್ರಿ. ಭೀಮೆ ಅಬ್ಬರಕ್ಕೆ ಕಟ್ಟಿ ಸಂಗಾವಿ ಸೇತುವೆ ಮುಳುಗಡೆ. ಸಂಚಾರ ಬಂದ್, ಸವಾರರ ಪರದಾಟ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟಿರುವುದರಿಂದ ಕಲಬುರಗಿ ಜಿಲ್ಲೆಯಲ್ಲಿ ನೆರೆ ಪರಿಸ್ಥಿತಿ ಉಲ್ಬಣಿಸಿದೆ. ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗಾವಿ ಹೊಸ ಸೇತುವೆ ಸಹ ಮುಳುಗಡೆಯಾಗಿದೆ. ಸೇತುವೆಯ ಮೇಲಿಂದ ಭೀಮಾ ನದಿ ನೀರು ಹರಿಯುತ್ತಿದೆ. ಪರಿಣಾಮ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಕಲಬುರಗಿಯ ಭೀಮಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹ ಹೆಚ್ಚಾಗುತ್ತಿದೆ. ಭೀಮಾ ನದಿ ರಭಸಕ್ಕೆ ಬ್ರಿಡ್ಜ್
ಬ್ರಿಡ್ಜ್ ಪಕ್ಕದ ಜಮೀನುಗಳು ಜಲಮಯವಾಗಿದೆ. ಜೇವರ್ಗಿ ತಾಲೂಕಿನ ಚಿಮ್ಮನಹಳ್ಳಿ ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಭಾರೀ ನಷ್ಟವಾಗಿದೆ. ಪ್ರವಾಹ ನಿಂತರೂ ಚಿಮ್ಮನಹಳ್ಳಿ ಬ್ರಿಡ್ಜ್ನಲ್ಲಿ ಹನಿ ನೀರು ನಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭೀಮೆ ಜೊತೆ ಕಾಗಿಣ ನದಿ ಬೋರ್ಗರೆತ, ಮಳಖೇಡಾದ ಉತ್ತರಾದಿಮಠ ಜಲಾವೃತ. ಭೀಮಾ ನದಿಯ ಅಬ್ಬರ ಜೊತೆ ಸೇಡಂನ ಕಾಗಿಣ ನದಿಯಲ್ಲೂ ಪ್ರವಾಹ ಸ್ಥಿತಿ ಉಲ್ಬಣಿಸಿದೆ. ಪರಿಣಾಮ ಸೇಡಂನ ಮಳಖೇಡಾದ ಉತ್ತರಾದಿಮಠ ಸಂಪೂರ್ಣ ಜಲಾವೃತವಾಗಿದೆ. ಜಯತೀರ್ಥರ ಮೂಲ ವೃಂದಾವನ ಸಂಪೂರ್ಣ ಮುಳುಗಡೆಯಾಗಿದೆ. ಉತ್ತರಾದಿಮಠದ 1 ಮಹಡಿ ಸಂಪೂರ್ಣ ಜಲಮಯವಾಗಿದೆ. ಹೀಗಾಗಿ ಮಠದ 2ನೇ ಮಹಡಿಯಲ್ಲಿ ಜಾನುವಾರು ಸಮೇತ ಅರ್ಚಕರ ಸಾವಾಗಿದೆ. ಅಫ್ಜಲ್ಪುರ, ಜೇವರ್ಗಿ, ಚಿತ್ತಾಪುರ ಹಾಗೂ ಸೇಡಂ ತಾಲೂಕುಗಳ ಜನರು ಕಂಗಾಲಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಹಾಗೂ ಅಫ್ಜಲ್ಪುರದಲ್ಲಿ ಈಗ ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಈಗಾಗಲೇ 2 ದಿನಗಳ ಕಾಲ ಅಂದರೆ ಶನಿವಾರ ಹಾಗೂ ರವಿವಾರ ಆರೆಂಜ್ ಅಲರ್ಟ್ ಇತ್ತು. ಹೀಗಾಗಿ ಧಾರಾಕಾರವಾಗಿ ಮಳೆಯಾಗಿದೆ. ಉತ್ತರಾದಿ ಮಠ ಅಂದರೆ ಮಳಖೇಡದಲ್ಲಿರುವಂತಹ ಒಂದು ರಾಯರ ವೃಂದಾವನಕ್ಕೂ ಕೂಡ ಈಗಾಗಲೇ ನೀರು ನುಗ್ಗಿದ ಪರಿಣಾಮವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ರಾಯರ ವೃಂದಾವನಕ್ಕೆ ಎಲ್ಲರನ್ನು ಕೂಡ ನಿಷೇಧ ಮಾಡಿದ್ದಾರೆ. ಪ್ರಮುಖವಾಗಿ ಈ ಕಡೆ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಏನಂದರೆ ಈ ಉತ್ತರಾದಿ ಮಠದ 1 ಮಹಡಿಯಷ್ಟು ಅಂದರೆ ರಾಯರ ಮೂಲ ವೃಂದಾವನ ಏನಿದೆ ಆ ಒಂದು ವೃಂದಾವನ ಸೇರಿದಂತೆ 1 ಅಡಿಯಷ್ಟು ಅಂದರೆ 1 ಮಹಡಿಯಷ್ಟು ನೀರು ಈ ಒಂದು ರಾಯರ ಮಠಕ್ಕೆ ಬಂದಂತಹ ಹಿನ್ನೆಲೆಯಲ್ಲಿ ಭಕ್ತರನ್ನು ಈಗಾಗಲೇ ನಿಷೇಧ ಮಾಡಲಾಗಿದೆ. ಕಾಗಿಡ ನದಿಯ ನೀರು ಈ ರೀತಿಯಾಗಿ ಉತ್ತರಾದಿ ಮಠಕ್ಕೆ ನುಗ್ಗುತ್ತೆ. ಇನ್ನು ಭೀಮಾ ನದಿಯ ಪ್ರವಾಹದಿಂದ ಜೇವರ್ಗಿ ತಾಲೂಕಿನ ಮಾಹೂರ ಗ್ರಾಮ ಅಕ್ಷರಶಃ ನಡುಗಡ್ಡೆಯಂತಾಗಿದೆ. ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಗ್ರಾಮದ 70 ಕುಟುಂಬಗಳು ಪ್ರತಿಭಟನೆ ನಡೆಸಿದ್ವು. ಕೃಷ್ಣಾ ಮತ್ತು ಭೀಮಾ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ಹಿನ್ನೆಲೆ ರಕ್ಷಣಾ ಕಾರ್ಯ ಮತ್ತು ಪರಿಹಾರ ಕಾರ್ಯಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಮಳೆ ಜೊತೆಗೆ ಮಹಾರಾಷ್ಟ್ರದಿಂದ ನೀರು ಬಿಟ್ಟಿರುವುದರಿಂದ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ಉದ್ಭವಿಸಿದೆ. ಪರಿಸ್ಥಿತಿಯ ಮೇಲೆ ತೀವ್ರ ನಿಗಾ ವಹಿಸಬೇಕು. ಅಗತ್ಯ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡ, ಸಿಎಸ್ ಶಾಲಿನಿ ರಜನೀಶ್ ಕಲಬುರಗಿ ಡಿಸಿಗೆ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಮಹಾಮಳೆಗೆ ಕಲಬುರಗಿ ಮಂದಿ ಅಕ್ಷರಶಃ ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.